ಎಲ್ಲರಿಗೂ ನಮಸ್ಕಾರ. ಇವತ್ತ ಬದ್ನಿಕಾಯಿ ಎಣ್ಗಾಯಿ ಯಾವ ರೀತಿ ಮಾಡೋದು ನೋಡ್ಕೊಂಬರೋಣಂತ. ನೀವು ಎಲ್ಲರ ಬುತ್ತಿ ಕಟ್ಕೊಂಡು ಹೋಗ್ಬೇಕಾದಾಗ ಇಲ್ಲ ಬಿಸಿ ರೊಟ್ಟಿ ಜೊತೆ ಈ ಬದ್ನಿಕಾಯಿ ಎಣ್ಗಾಯಿ ಭಾಳ ಟೇಸ್ಟ್ ಆಗಿರ್ತೈತಿ. ಮೊದ್ಲಿಗೆ ನಾನು ಜಾರಿಗೆ ದೊಡ್ಡದಾಗಿ ಕಟ್ ಮಾಡಿರೋ ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು, ನೀವು ಕೊತ್ತಂಬರಿನೂ ಹಾಕೋಬೋದು ಇದಕ್ಕೆ, ಹಸಿ ಶೇಂಗಾ, ಸ್ವಲ್ಪ ಮಸಾಲೆ ಪುಡಿ, ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ, ಬೆಲ್ಲ ಮತ್ತು ಗುರಳ್ ಪುಡಿ ಅಂಕರು ಕಂಪಲ್ಸರಿ ನೀವು ಹಾಕೋರಿ. ಗುರಳ್ ಪುಡಿ ಹಾಕೋದ್ರಿಂದ ಬದ್ನಿಕಾಯಿ ಎಣ್ಗಾಯಿ ಟೇಸ್ಟ ಬೇರೆ ಆಗಿರ್ತೈತ್ರಿ. ಆಮೇಲೆ ಹಸಿ ಮೆಣಸಿನ್ಕಾಯಿನ ಹಾಕೋರಿ. ನಿಮಗೆ ಕೆಂಪು ಖಾರ ಬೇಕಿದ್ರೆ ಕೆಂಪು ಖಾರನೂ ಹಾಕ್ಕೊಂಡು ಇದನ್ನು ರುಬ್ಕೋರಿ. ಇನ್ನೊಂದು ಕಡೆ ಈ ರೀತಿ ನಾನು ಬದ್ನಿಕಾಯಿನ ಕಟ್ ಮಾಡಿ ಇಟ್ಕೊಂಡೀನಿ. ಆಮೇಲೆ ಇದು ರುಬ್ಬಿದಾದ್ಮೇಲೆ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡೀನಿ. ಮತ್ತು ಇದಕ್ಕೆ ಹುಣಸೆ ಹಣ್ಣಿನ ರಸನೂ ಹಾಕ್ಕೊಂಡೀನಿ. ಹಾಕಿ ಇವನ್ನ ಮಿಕ್ಸ್ ಮಾಡ್ಕೊಂಡು ಕಟ್ ಮಾಡಿದ್ದ ಬದ್ನಿಕಾಯಿ ಒಳಗೆ ತುಂಬ್ಕೊಂಡು ಇಟ್ಕೊಂಡೀನಿ. ನೋಡ್ರಿ, ಈ ರೀತಿ ಎಲ್ಲ ಬದ್ನಿಕಾಯಿನೂ ತುಂಬಿ ಇಟ್ಕೊಂಡೀನಿ. ಆಮೇಲೆ ಅದಕ್ಕೆ ಸ್ವಲ್ಪ ಮ್ಯಾಗ ಎಣ್ಣೆ ಹಾಕಿ ಗ್ಯಾಸ್ ಮೇಲೆ ಒಂದು 10 ರಿಂದ 15 ನಿಮಿಷಷ್ಟು ಕುದಿಸ್ಕೋರಿ. ಬದ್ನಿಕಾಯಿ ಒಂದು ಸ್ವಲ್ಪ ಬೆಂದಾದ್ಮೇಲೆ ಗ್ಯಾಸ್ ಆಫ್ ಮಾಡಿ ಪ್ಲೇಟ್ ಮುಚ್ಚಿ ಇಟ್ಬಿಡ್ರಿ. ನಿಮಗೂ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ನೀವು ಒಮ್ಮನ್ಯಾಗ ಟ್ರೈ ಮಾಡಿ ನೋಡ್ರಿ ಮತ್ತು ಕಮೆಂಟ್ ಮಾಡಿ ಹೇಳ್ರಿ ಹೆಂಗಾಗೈತಿ ಅಂತ ಹೇಳಿ.